ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಗುರು. ಇದು ನಾನು ನಿಮ್ಮ ಸೋಲ್ ಅಡ್ವೆಂಚರ್ 90s ಮಾತಾಡ್ತಾ ಇರೋದು. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನಾವು ಬಂದ್ಬಿಟ್ಟು ಏನು ಆಫೀಸ್ ಹೋಗ್ತಿದ್ದೀರಿ. ಸೊ ಆಫೀಸ್ ಹೋಗ್ಬೇಕಾದ್ರೆ ಏನೇನು ನಡೆಯುತ್ತೆ ಎಲ್ಲ ವಿಷಯನೂ ಕ್ಯಾಪ್ಚರ್ ಮಾಡೋಣ. ಹಂಗೆ ಪೆಟ್ರೋಲ್ ಹಾಕ್ಕೊಳ್ಳೋಣ. ಪೆಟ್ರೋಲ್ ಇಲ್ಲ. ಇಲ್ಲೋದ್ರಿ ಅಲ್ಲಿಲ್ಲ. ಓಕೆ, ನಾವು ಏರ್ ಹೊಡಿಯೋಣ ಅಂತಿದ್ರಿ. ಸೊ ಏರ್ ಹೊಡಿಯೋಕ್ಕಾಗಲ್ಲ, ಫುಲ್ ಇದೆ. ಹಾಗೆ ಹೊರಟುಬಿಡೋಣ. ನಾವೇ ಬಂದು 8:33 ಆಗ್ತಿದೆ ಟೈಮು. ಸೊ 8:33 ಆಗ್ತಿದೆ. ನಾವು ಪೆಟ್ರೋಲ್ ಹಾಕ್ಕೊಂಡು ಮನೆ ಬರ್ತಿದ್ದೀರಿ. ಸೊ ನೋಡೋಣ ಎಷ್ಟೊತ್ತರಲ್ಲಿ ರೀಚ್ ಆಗ್ತೀರಿ ಅಂತ. ನಮಗೆ ಆ್ಯಕ್ಚುಲಿ ಆಫೀಸ್ಗೆ ರೀಚ್ ಆಗೋದಕ್ಕೆ ನಮಗೆ 1 ಅವರ್ ಬೇಕಾಗತ್ತೆ. ಸೊ 1 ಅವರ್ ಒಳಗಡೆ ನಾವು ಹೋಗೋಕ್ಕಾಗತ್ತಾ ಅಂತ ಪಾಸಿಬಿಲಿಟೀಸ್ ಚೆಕ್ ಮಾಡಿಕೊಂಡು ಎಷ್ಟು ಅದೇ ಥರ ಗೈಸ್, ಏನಂದರೆ ನಮ್ಮ ಚಾನಲಲ್ಲಿ ಬಂದ್ಬಿಟ್ಟು 2 ಲ್ಯಾಂಗ್ವೇಜಲ್ಲಿ ಬ್ಲಾಗ್ ಮಾಡ್ತಿದ್ದೀರಿ, ಒಂದು ಕನ್ನಡ ಮತ್ತು ಇನ್ನೊಂದು ತಮಿಳ್. ಸೊ ಯಾರೂ ಮರೀದಿರ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಬಿಡಿ. ಆ್ಯಕ್ಚುಲಿ ನೀವೆಲ್ಲ ತಿಳ್ಕೊಬೋದು ಇವನು ಹೆಂಗೆ ಎಷ್ಟು ಕನ್ನಡ ಮಾತಾಡ್ತಾನೆ ಅಂತ. ಬೇಸಿಕಲಿ ನಾನು ಕನ್ನಡಿಗನೇ. ನೀವು ಯೋಚನೆ ಮಾಡಿ, ಇಂಥದ್ದೆಲ್ಲ ಬಂದ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿ 90sಲ್ಲಿರೋರಿಗೆ ಬಂದ್ಬಿಟ್ಟು ಇಂಥ ಸೈಕಲಲ್ಲಿ ಅನ್ಬೋಗೋದೆಲ್ಲ ಇಷ್ಟ. ಸೊ ಸೈಕಲಲ್ಲಿ ಹಿಂದ್ಗಡೆ ಸೀಟ್ ಇರಲ್ಲ, ಅದು ಇದಿರುತ್ತಲ್ಲ, ಅದು ಹಿಂದ್ಗಡೆ ವೀಲ್ ಹತ್ರ ಇದನ್ನ ಬಂದ್ಬಿಟ್ಟು ದೊಡ್ಡದು ಅದು ಬೋಲ್ಟ್ ಹಾಕ್ಬಿಟ್ಟು ಸೊ ಅದ್ರ ಮೇಲ್ಗಡೆ ನಿಂತ್ಕೊಂಡು ಹೋಗೋದು, ಅದೆಲ್ಲ ಅವಾಗ 90s ಕಾಲದಲ್ಲಿ ಅದು ಎಂಥ ಖುಷಿ ಅಂದರೆ ಅಂಥ ಖುಷಿ. ಸೈಕಲಲ್ಲಿ ಎಷ್ಟು ದೂರ ಹೋಗ್ಬೇಕಾದ್ರೆ ಹಂಗೆ ನಿಂತ್ಕೊಂಡು ಹೋಗೋದು, ಅದೆಲ್ಲ ಈಗ ಬಂದ್ಬಿಟ್ಟು ಸ್ವಲ್ಪ ಜನ ಬಂದ್ಬಿಟ್ಟು ರೀಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಆಗಲ್ಲ ಯಾವುದೇ ಕಾರಣಕ್ಕೂ. ಏನಕ್ಕೆ ಅಂದರೆ 90ಸ್ಗೆ ಆ ಕಾಲದಲ್ಲೆಲ್ಲ ಬಂದ್ಬಿಟ್ಟು ಈ ಸೈಕಲ್ಗಳನ್ನ ಬಾಡಿಗೆ ಬಿಡ್ತಿದ್ರು. ಅವರಿಗೆ ₹2, ₹1, ₹3 ಅಂತ. ಈ ಕಾಲದಲ್ಲೇ ಸೈಕಲ್ನೆಲ್ಲ ಎಲ್ಲಿಂದ ಬಾಡಿಗೆ ಬಿಡೋದು, ಎಲ್ಲರೂ ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ. ಎಲ್ಲ ಕಾರು, 2 ವೀಲರು ಅಂತ ಇಟ್ಕೊಂಡು ತಿರ್ಗಾಡ್ತಿರ್ತಾರೆ. ಮತ್ತು ಇನ್ನೂ ಅಡ್ವಾನ್ಸ್ ಆಗಿದ್ದಾರೆ. ಯಾವ ಥರ ಅಂದರೆ ಎಲ್ಲ ಊಬರ್ ರ್ಯಾಪಿಡೋ ಎಲ್ಲ ಬುಕ್ ಮಾಡ್ಕೊಂಡು ಹೋಗೋರು ಇದ್ದಾರೆ. ಅವಾಗಿದ್ದಿದ್ದು ಏನು ಹೇಳೋದು, ಎಂಜಾಯ್ಮೆಂಟು. ಸೊ ಇವಾಗಿಲ್ಲ. ಯಾಕಂದರೆ ಈ ಕಾಲದಲ್ಲಿರೋ ಎಲ್ಲ ಹುಡುಗರು ಸರಿ ಸೊ ಮೊಬೈಲಾಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಮೊಬೈಲಿಂದ ಆಚೆ ಬಂದು ಫುಲ್ ಏನು ಹೇಳೋದು, ಕ್ರಿಕೆಟ್ ಆಡಬೇಕು. ಸೊ ಅವಾಗೆಲ್ಲ ಬಂದ್ಬಿಟ್ಟು ಎಕ್ಸಾಂಪಲ್ ನಾವೆಲ್ಲ ಬಂದ್ಬಿಟ್ಟು ಬೆಳಗ್ಗೆ ಒಂದು 6 ಗಂಟೆ ಕ್ರಿಕೆಟ್ ಆಡೋಕೆ ಹೋದರೆ ಊಟ ತಿಂಡಿ ಇಲ್ದಿರಾ ಸೊ ಸೀದಾ ಬರೋದು ತಿರ್ಗಾ ನೈಟ್ 6 ಗಂಟೆಗೆ. ಯಾಕಂದರೆ ಅಷ್ಟು ಕ್ರೇಜ್ ಇತ್ತು ನಮಗೆ ಕ್ರಿಕೆಟಲ್ಲಿ. ಒಂದೊಂದು ಕಾಲದಲ್ಲಿ ಹಂಗೆ ನಾವು ಇದಕ್ಕೆ ಹೋಗ್ತಾ ಏನು ಹೇಳೋದು, ಎಲ್ಲ ಓದಿ ಮುಗಿಸಿ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಮರಿಬೇಕಾಗಿರೋ ಸಿಚುವೇಶನ್ಸ್ ಬರುತ್ತೆ. ಏನಕ್ಕೆ ಅಂದರೆ ಇದು ಮನೆ ಕಷ್ಟಗಳು. ಇನ್ನೊಂದು ಏನಕ್ಕೆ ಅಂದರೆ ಹುಡುಗರು ಜೀವನ ಹೆಂಗಿದೆ ಅಂದರೆ 9 ಅವರ್ ಕಂಪ್ನಿದಾಗ ಕೆಲಸ ಮಾಡೋ, 2-3 ಅವರ್ ಟ್ರಾವೆಲ್ ಆಗಿ ಕಾಲಾಗಲಿ ಹಂಗಾಗೋಗಿದೆ. ಹಾಗಾದರೆ ಅಲ್ಲೇ ಆಯಿತು 11 ಅವರು. ಸೊ ಮತ್ತೆ ಮನೆಗೆ ಹೋಗ್ಬಿಟ್ಟು ಏನು ಮಾಡೋದು, ನಿದ್ದೆ ಹೊಡಿ, ತಿರ್ಗಾ ಎದ್ದು ತಿರ್ಗಾ ಆಫೀಸ್ ಹೋಗು, ಮನೆ ಬಾ, ಇದೇ ರೊಟ್ಟಿ ಹೋಗಿರುತ್ತೆ. ಮತ್ತು ಎಲ್ಲಿಂದ ರೆಸ್ಟು? ವೀಕೆಂಡ್ ಸರಿ ನೀವು ತಿಳ್ಕೊಬೋದು, ವೀಕೆಂಡಲ್ಲಿ ಬಂದ್ಬಿಟ್ಟು ರೆಸ್ಟ್ ತಗೋಬೋದು ಅಂತ.
ಸೊ ವೀಕೆಂಡಲ್ಲೂ ರೆಸ್ಟ್ ತೊಗೊಳಕ್ಕಾಗಲ್ಲ. ಯಾಕಂದರೆ ವೀಕೆಂಡಲ್ಲೂ ರೆಸ್ಟ್ ತೊಗೊಳಕ್ಕಾಗಂದರೆ ವೀಕೆಂಡಲ್ಲಿ ನಾವು ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಇರಬೇಕಾದ್ರೇ ಮನೆಯಿಂದ 7 ಗಂಟೆಗೆಲ್ಲ ಎಬ್ಬಿಸ್ತಾರೆ. ಹೋಗು ಹಾಲು ತಗೋಬಾ, ಇದು ತಗೋಬಾ, ಅದು ತಗೋಬಾ ಅಂದ್ಕೊಂಡು. ಅಂಗಡಿಗೆ ಹುಡುಗರ ಜೀವನನೇ ಹಂಗೆ, ಅಂಥ ಪರಿಸ್ಥಿತಿನೇ ಆಗೋಗಿದೆ ಗುರು. ಇವಾಗ ನೋಡಿದ್ರೆ ಎಕ್ಸಾಕ್ಟಾಗಿ 8:42 ಆಗ್ತಿದೆ. ಸೊ ಇವಾಗ ಬಂದ್ಬಿಟ್ಟು ನಾವು ಕೂಡ್ಲಿಗೇಟ್ ವಿಲೇಜ್ನ ನಾವು ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಬೇಗ ಹೋಗ್ತೀರಿ ಅಂತ. ರೋಡ್ಗಳು ಸ್ವಲ್ಪ ಖಾಲಿ ಕಾಣ್ತವೆ. ಮುಂದಕ್ಕೆ ಹೋಗ್ತಾ ಗೊತ್ತಾಗ್ತವೆ ಖಾಲಿ ಇದಾವ ಇಲ್ಲ ಟ್ರಾಫಿಕ್ ಇದಾವ ಅಂತ. ಅವಳೇ ಬಿಡುವ ಬರ್ತಿದ್ಯಾ ರೈ ಅಂತ. ಸೊ ಆ ಹೆಲ್ಮೆಟ್ ಬಂದು ನಾನು ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ವಿಡಿಯೋ ಬಂದ್ಬಿಟ್ಟು ನಾಳೆ ಪೋಸ್ಟ್ ಆಗುತ್ತೆ. ಮರಿದಿರ ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದೇ ಥರ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ನಿಮಗೆ ತುಂಬ ಇಷ್ಟ ಕಮೆಂಟಲ್ಲಿ ಹೇಳಿ. ಖಂಡಿತವಾಗ್ಲೂ ಅದನ್ನೇ ಫೋಕಸ್ ಮಾಡೋಣ. ನೀವು ಬೇಕಾದ್ರೆ ನೋಡ್ಬೋದು. ಸೊ ಬೆಂಗಳೂರಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ 5 ಲ್ಯಾಂಗ್ವೇಜ್ ಕಲ್ತಿರ್ತಾರೆ. ಯಾರಿಗೂ ಈ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅನ್ನೋಂಗಿಲ್ಲ, ಎಲ್ಲ ಲ್ಯಾಂಗ್ವೇಜು ಗೊತ್ತಿರುತ್ತೆ. ಇಲ್ಲಿ ಸ್ಟಾರ್ಟ್ ಆಯಿತು ಗುರು ಟ್ರಾಫಿಕ್ಕು. ಎಲ್ಲಿ ಯಾವಾಗಲೂ ಪೊಲೀಸರು ಇರ್ತಾರೆ, ಈ ಟೈಮ್ ಇಲ್ವೇ ಇಲ್ಲ. ಓ ಅದಕ್ಕೆ ಇಂಥವು. ಸೊ ಇವಾಗ ನೋಡಿದ್ರೆ 8:50 ಆಗ್ತಿದೆ ಟೈಮು. ಸೊ ನಾವು ಇವಾಗ ಎಲ್ಲಿದ್ದೀರಿ ಅಂದರೆ ಸರ್ಜಾಪುರ ಮೈನ್ ರೋಡಲ್ಲಿದ್ದೀರಿ. ಸಿಗ್ನಲ್ ಬಿಟ್ಟಿದ್ದಾರೆ. ನೀವು ಇಲ್ಲಿಂದ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ ಈ ರೋಡು. ಇವತ್ತು ಒಂದು ಸ್ವಲ್ಪ ಮುಂದೆಯಿಂದ ಸ್ಟಾರ್ಟ್ ಆಗಿದೆ ಟ್ರಾಫಿಕ್ಕು. ಡೈಲಿ ಬಂದ್ಬಿಟ್ಟು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ಸಿಗ್ನಲಿಂದನೇ ಟ್ರಾಫಿಕ್ಕು. ಇವತ್ತು ಏನಕ್ಕಂದರೆ ಎಲ್ಲ ಶುಕ್ರವಾರ, ಆಲ್ಮೋಸ್ಟ್ ಎಲ್ಲ ಆಫೀಸಲ್ಲೂ ವರ್ಕ್ ಫ್ರಮ್ ಹೋಮ್ ಇವತ್ತೇ ತೊಗೊಂಡಿರ್ತಾರೆ, ಇಲ್ಲಾಂದರೆ ಲೀವ್ಸ್ ತೊಗೊಂಡಿರ್ತಾರೆ. ನೋಡಿ ಇಲ್ಲಿಂದ ಆ್ಯಕ್ಚುಲಿ ಅಲ್ಲಿ ತನಕ ಟ್ರಾಫಿಕ್ ಇರುತ್ತೆ. ಸೊ ಇಲ್ಲಾದ ಮೇಲೆ ಫ್ರೀ ಇರುತ್ತೆ ಯಾವಾಗಲೂ. ಇಲ್ಲಿ ನೋಡಿದ್ರೆ ನೋಡಿ ಫ್ರೀ ಇಲ್ಲ ಅಷ್ಟು. ಸೊ ಇವಾಗ ನೋಡಿದ್ರೆ 9:01 ನಾವು ನ್ಯೂ ಹಾರಿಝಾನ್ ಕಾಲೇಜ್ನ ಬಂದ್ಬಿಟ್ಟು ಕ್ರಾಸ್ ಮಾಡಿ ಹೋಗ್ತಿದ್ದೀರಿ. ಎಂತಗಳು ಇದು ಈ ರೋಡ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಈ ರೋಡು ಯಾವಾಗಲೂ ಜಾಮ್ ಆಗಲ್ಲ, ಈ ರೋಡು ಜಾಮ್ ಆಗಿದೆ. ಏನಿವತ್ತು ಜಾಮ್ ಆಗಿರೋ ರೋಡ್ಗೆಲ್ಲ ಜಾಮ್ ಆಗಿದ್ದಾವೆ. ಇವತ್ತು ಸ್ಕೂಲ್ ಅಡ್ಮಿಷನ್ ಅಲ್ಲ ಎಕ್ಸಾಮ್ ಇದೆ, ಅದಕ್ಕೆ ಎಷ್ಟು ಟ್ರಾಫಿಕ್ಕು. ಇಲ್ಲಾಂದರೆ ಟ್ರಾಫಿಕ್ ಇರಲ್ಲ. ಎಲ್ಲ ಪೊಲೀಸವರೆಲ್ಲ ಇದ್ದಾರೆ, ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಎಷ್ಟು ನಿಮಿಷ ಇಡ್ತಾ ಇದ್ರು. ಸೊ
ನಮಸ್ಕಾರ ಗುರು. ನಾವು ಇವಾಗ ಬಂದ್ಬಿಟ್ಟು ಆಫೀಸ್ ರೀಚ್ ಆದ್ರಿ. ಸೊ ಇನ್ನು ಮುಂದೆ ನಾಳೆ ಬರೋ ವಿಡಿಯೋದಲ್ಲಿ ನೋಡೋಣ. ಓಕೆ, ಬಾಯ್ ಬಾಯ್. ಮರೀದಿರಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ.